2023 ಹೋಗಿ 5 ತಿಂಗಳು ಕಳೆಯೋಗ್ ಬಂತು. ಈಗ 2024-25ರಲ್ಲಿ ರಿಲೀಸ್ ಆಗೋಕೆ ಸಿದ್ಧವಾಗಿರುವ ಕನ್ನಡ ಸಿನಿಮಾಗಳ ಬಗ್ಗೆ ಮಾತಾಡುವ. ಈ ಸಿನಿಮಾಗಳು KFIನ ನೆಕ್ಸ್ಟ್ ಲೆವೆಲ್ ಸಿನಿಮಾಗಳು ಎಂದರೂ ತಪ್ಪಾಗದು. ಹಾಯ್ ಹಲೋ ನಮಸ್ಕಾರ ಅಂಡ್ ವೆಲ್ಕಮ್ ಟು ಸಿನಿಮಾ ಡಿಟೆಕ್ಟಿವ್. ಮಾತಾಡುವ ಆ ಸಿನಿಮಾಗಳು ಯಾವುವು ಎಂದು ಅದಕ್ಕೂ ಮುಂಚೆ ಚಾನೆಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ವಿಡಿಯೋವನ್ನು ಫುಲ್ ನೋಡಿ, ಇಷ್ಟ ಆದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕಾಂತಾರ 2 ಮತ್ತು ಕಾಂತಾರ ಇಂಡಸ್ಟ್ರಿ ಲೆವೆಲ್ ಅಲ್ಲಿ ಸಖತ್ ಹಿಟ್ ಆಯಿತು ಮತ್ತು ರಿಷಬ್ ಶೆಟ್ಟಿ ಅವರ ಪ್ರಕಾರ ಇದು ಕಾಂತಾರ ಚಾಪ್ಟರ್ 2 ಅಲ್ಲ, ಕಾಂತಾರ ಅಧ್ಯಾಯ 1 ಎಂದು ಮತ್ತು ನಿಜಕ್ಕೂ ಇದು ಕಾಂತಾರದ ಪ್ರೀಕ್ವಲ್ ಎಂದು ಹೇಳಿದ್ದಾರೆ. ಮತ್ತು ಇನ್ನೂ ಇದರ ಫಸ್ಟ್ ಲುಕ್ ಟೀಸರ್ ಮಾತ್ರ ರಿಲೀಸ್ ಆಗಿದೆ ಮತ್ತು ಈ ಸಿನಿಮಾ ಇದೇ ವರ್ಷ ರಿಲೀಸ್ ಆಗುತ್ತಂತೆ. UI ಉಪ್ಪಿ ನಿರ್ದೇಶಿಸುತ್ತಿರುವ ಸಿನಿಮಾ ಮತ್ತು ಬಹಳ ವರ್ಷದ ಬಳಿಕ ಉಪ್ಪಿ ಆಕ್ಟ್ ಮಾಡಿ ಡೈರೆಕ್ಟ್ ಮಾಡುತ್ತಿರುವ ಸಿನಿಮಾ UI ಮತ್ತು ಈ ಸಿನಿಮಾ ಇದೇ ವರ್ಷದ ಕೊನೆಯಲ್ಲಿ ರಿಲೀಸ್ ಆಗಬಹುದು. ಆಮೇಲೆ ಈ ಸಿನಿಮಾದಲ್ಲಿ ಹೊಸ ಟೆಕ್ನಾಲಜಿಯನ್ನು ಯೂಸ್ ಮಾಡಿ ಉಪ್ಪಿ ಅವರ ಸ್ಟೈಲಿಗೆ ಬಿಲ್ಡ್ ಮಾಡಿದ್ದಾರೆ ಮತ್ತು ಇನ್ನೂ ಇದರ ಫಸ್ಟ್ ಲುಕ್ ಟೀಸರ್ ಮಾತ್ರ ರಿಲೀಸ್ ಆಗಿದೆ. ಭೈರತಿ ರಣಗಲ್ ಮಫ್ತಿ ಸಿನಿಮಾದಲ್ಲಿ ಇಂಟ್ರೊಡ್ಯೂಸ್ ಆಗಿ ಜನರ ಮನಸ್ಸನ್ನು ಗೆದ್ದಂತ ಪಾತ್ರ ಭೈರತಿ ರಣಗಲ್. ಶಿವಣ್ಣ ಅವರ ಕದರಿಗೆ ಹೇಳಿ ಮಾಡಿಸ್ದಾಗಿತ್ತು. ಡಾನ್ ಇದ್ದರೆ ಹೀಗಿರಬೇಕು ಅನ್ನೋ ತರ ಆ ಪಾತ್ರವನ್ನು ಬರೆದಿದ್ದು, ಹಾಗೆ ಆ ಪಾತ್ರದಲ್ಲಿ ಶಿವಣ್ಣ ಜೀವ ತುಂಬಿದ್ದರು. ಮಫ್ತಿ ಹಿಟ್ ಆದ ಕೂಡಲೇ ನರ್ತನ್ ಅವರು S19 ನಲ್ಲಿ ಬ್ಯುಸಿ ಆದರು. ಆದರೆ ಈಗ ಮತ್ತೆ ನರ್ತನ್ ಅವರು ಭೈರತಿ ರಣಗಲ್ಗೆ ವಾಪಸ್ ಬಂದಿದ್ದಾರೆ ಮತ್ತು ಈ ಸಿನಿಮಾ ಪುಷ್ಪ 2 ಜೊತೆಗೆ ಕ್ಲಾಶ್ ಆಗುತ್ತದೆ. ಬಗೀರ, ಪ್ರಶಾಂತ್ ನೀಲ್ ಹಾಗೂ ಶ್ರೀಮುರಳಿ ಅವರು ಬಗೀರದ ಮೂಲಕ ಮತ್ತೆ ಒಂದಾಗುತ್ತಿದ್ದಾರೆ. ಬಗೀರ ಸಿನಿಮಾವನ್ನು ಹೊಂಬಾಳೆ ಫಿಲ್ಮ್ಸ್ ಅವರು ಪ್ರೊಡ್ಯೂಸ್ ಮಾಡುತ್ತಿದ್ದಾರೆ ಮತ್ತು ಡಾಕ್ಟರ್ ಸುರಿ ಅವರು ಈ ಸಿನಿಮಾವನ್ನು ಡೈರೆಕ್ಟ್ ಮಾಡುತ್ತಿದ್ದಾರೆ ಮತ್ತು ಈ ಸಿನಿಮಾದ ಟೀಸರ್ ಕೂಡ ರಿಲೀಸ್ ಆಗಿದ್ದು, ಟ್ರೇಲರ್ ಜೊತೆಗೆ ಸಿನಿಮಾದ ಡೇಟ್ ಕೂಡ ಅನೌನ್ಸ್ ಮಾಡಬಹುದು. ಈಗ ನೆಕ್ಸ್ಟ್ ಟಾಕ್ಸಿಕ್. S19 ನ ಮೂಲಕ ಸಖತ್ ಹೈಪ್ ಕ್ರಿಯೇಟ್ ಮಾಡಿದಂತ ಸಿನಿಮಾ ಟಾಕ್ಸಿಕ್ ಮತ್ತು KGF ಚಾಪ್ಟರ್ 2 ನ ಬಳಿಕ ಯಶ್ ಅವರು ಯಾವುದೇ ಸಿನಿಮಾ ಅನೌನ್ಸ್ ಮಾಡದ ಕಾರಣ ಅಭಿಮಾನಿಗಳು ಬೇಜಾರಾಗಿದ್ದರು ಮತ್ತು ಕೊನೆಗೂ ಯಶ್ ಅವರು S19 ನ ಟೈಟಲ್ ಅನೌನ್ಸ್ಮೆಂಟ್ ಮಾಡಿದರು, ಅದು ಕೂಡ ಟಾಕ್ಸಿಕ್ ಅಂತ ಮತ್ತು ಇದರ ಅರ್ಥ ವಿಷಕಾರಿ ಎಂದು ಮತ್ತು ಇದನ್ನು ಗೀತು ಮೋಹನ್ ದಾಸ್ ಅವರು ಡೈರೆಕ್ಟ್ ಮಾಡುತ್ತಿದ್ದಾರೆ ಮತ್ತು ಈ ಸಿನಿಮಾ 2025ರಲ್ಲಿ ರಿಲೀಸ್ ಆಗುತ್ತದೆ. ಇದೇ ಗುರು ಕನ್ನಡ ಫಿಲ್ಮ್ ಇಂಡಸ್ಟ್ರಿಯ ನೆಕ್ಸ್ಟ್ ಲೆವೆಲ್ ಸಿನಿಮಾಗಳು ಮತ್ತು ನಿಮಗೆ ಈ ಸಿನಿಮಾಗಳಲ್ಲಿ ಯಾವ ಸಿನಿಮಾ ಇಷ್ಟ ಎಂದು ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತು ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್ ಹಾಗೂ ಟೆಲಿಗ್ರಾಮ್ ನಲ್ಲೂ ಕೂಡ ಫಾಲೋ ಮಾಡಬಹುದು ಅಂತ ಹೇಳ್ತಾ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೆ ಟೇಕ್ ಕೇರ್, ಟಾಟಾ, ಬೈ ಬೈ. ಮತ್ತು ನಾವು 500 ಸಬ್ಸ್ಕ್ರೈಬರ್ಗಳಾಗೋಕೆ ತುಂಬಾನೇ ಹತ್ರ ಇದ್ದೀವಿ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬಾಯ್ ಬಾಯ್.